ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿನೇ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಬಂದಿದ್ದೀನಿ ಅಂತ. ಸೊ ನಾನಿವತ್ತು ಮಂದಾರಗಿರಿ ಹಿಲ್ಸ್ಗೆ ಬಂದಿದ್ದೀನಿ. ಸೊ ಇದು ಬಂದು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ನೀವು ಕ್ಯಾಚಂದ್ರಲ್ಲಿ ಇಲ್ದಿ ಬರ್ಬೋದು, ಇಲ್ಲಾಂದ್ರೆ ಹಿರೇಹಳ್ಳಿ ಅಂತ ಟ್ರೈನಲ್ಲಿ ಬಂದ್ರೆ ಇಲ್ಲ ಬಸ್ಸಲ್ಲಿ ಬಂದ್ರೆ ಇಲ್ಲಿಗೆ ಆರಾಮಾಗಿ ರೀಚ್ ಆಗ್ಬೋದು. ಸೊ ಇದ್ರ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಸೊ ಈಗ ಟೈಮ್ ಬಂದು 11:20 ಆಗಿದೆ. ಸೊ ಈಗ ಇಲ್ಲಿ ಹಿಂಗೆ ಮುಂದೆ ಹೋದ್ರೆ ಮಂದಾರಗಿರಿ ಇಲ್ಲಿ ಹಿಲ್ಸ್ ಅಂತ ಇದೆ. ಆ ಕಡೆ ಹೋದ್ರೆ ಜೈನ್ ಟೆಂಪಲ್ ಇದೆ. ಆ ಕಡೆ ಜೈನ್ ಟೆಂಪಲ್ ಇದೆ. ಸೊ ಬಿಸಿಲು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಫಸ್ಟ್ ಮಂದಾರಗಿರಿ ಹಿಲ್ಸ್ ಇಲ್ಲಿ ಮುಗಿಸ್ಕೊಂಡ್ ಬರೋಣ ಅಂತ ಇವಾಗ ಹೋಗ್ತಿದ್ದೀವಿ ಇಲ್ಲಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾವಿಲ್ಲಿ ಮಂದಾರಗಿರಿ ಹಿಲ್ಸ್ಗೆ ರೀಚ್ ಆಗೋ ಅಷ್ಟರಲ್ಲಿ 11:15 ಆಗಿತ್ತು. ಈ ಮಂದಾರಗಿರಿ ಹಿಲ್ಸ್ ಬಂದು ಬ್ಯಾಂಗ್ಳೂರಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬಂದು 60 ಕಿಲೋಮೀಟರ್ಸ್ ಆಗುತ್ತೆ. ಸೊ ವೀಕೆಂಡಲ್ಲಿ ನೀವೇನಾದರೂ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಪ್ಲ್ಯಾನ್ ಹಿಯರ್. ಬಟ್ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆದಷ್ಟು ಬೆಳಿಗ್ಗೆನೇ ಸ್ವಲ್ಪ ಪ್ಲೇಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಮಧ್ಯಾಹ್ನ ಆಗ್ತಿದ್ದಂಗೆ ಬಿಸಿಲು ಜಾಸ್ತಿ ಆಗುತ್ತಲ್ಲ. ಸೊ ನಾನು ಹೋಗಿದ್ದು ವೀಕೆಂಡ್, ಬಟ್ ವೀಕೆಂಡಲ್ಲೇ ಕ್ರೌಡ್ ತುಂಬ ಕಡಿಮೆ ಇತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಅಷ್ಟು ಜನರು ಕೂಡ ಇರಲಿಲ್ಲ. ಅಂದರೆ ವೀಕೆಂಡ್ ಅಂತ ಜನ ಜಾಸ್ತಿ ಏನಿರಲಿಲ್ಲ. ಸೊ ಕಾಮಾಗಿ ಚೆನ್ನಾಗಿತ್ತು. ನಾವಿಲ್ಲಿ ಫಸ್ಟಾಗಿ ಸ್ಟೆಪ್ಸ್ನ ಹತ್ತೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಮಧ್ಯಾಹ್ನ ಆದಮೇಲೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತಲ್ಲ. ಸೊ ಫಸ್ಟ್ ಸ್ಟೆಪ್ಸ್ನ ಹತ್ಕೊಂಡು ಬಂದು ಇನ್ನು ಆಮೇಲೆ ಇಲ್ಲಿ ಕೆಳಗಡೆ ಬರೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಜೈನ್ ಟೆಂಪಲ್ ಇದೆಯಲ್ಲ ಅಲ್ಲಿ. ಸೊ ಈಗ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ನಿಮಗೆ ಇಲ್ಲಿ ಆಪ್ಷನ್ ಇದೆ, ಬೇಕಿದ್ರೆ ನೀವು ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು. ಇಲ್ಲ ಆಗಲ್ಲ ಅಂದವ್ರಿಗೆ ಆಟೋ ಫೆಸಿಲಿಟಿ ಕೂಡ ಇದೆ. ಆಟೋ ಇಲ್ಲ ಕಾರ್ ರೋಡ್ ಟ್ರಾನ್ಸ್ಪೋರ್ಟ್ ಇದೆ. ಸೊ ನಿಮಗೆ ಆಟೋಗೆ ಆದರೆ ಲೈಕ್ ಅಪ್ ಆ್ಯಂಡ್ ಡೌನ್ ನಿಮಗೆ 300 ಚಾರ್ಜ್ ಮಾಡ್ತಾರೆ. ಇಲ್ಲ ಒನ್ ಸೈಡ್ ಅಂದರೆ 150 ಅಂತೆ ಚಾರ್ಜ್ ಮಾಡ್ತಾರೆ. ಸೊ ನಾವಿಲ್ಲಿ ಸ್ಟೆಪ್ಸ್ ಹತ್ಕೊಂಡೇ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಟ್ರೆಕ್ ಅಂತ, ಲೆಟ್ಸ್ ಗೋ. ಸೊ ನೀವು ಇಲ್ಲಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರಬೇಕು ಅಂತ ಅಂದ್ಕೊಂಡ್ರೆ ನೀವು ಬಸ್ಸಲ್ಲಿ ಬರೋದಾದರೆ ಇಲ್ಲಿ ಕ್ಯಾಚಂದ್ರ ಅಲ್ಲಿ ಇಳ್ಕೊಳ್ಬೋದು. ಕ್ಯಾಚಂದ್ರಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿಂದ ನೀವು ಇಲ್ಲಿಗೆ ರೀಚ್ ಆಗ್ಬೋದು. ಇಲ್ಲ ಟ್ರೈನ್ ಕೂಡ ಅವೈಲೇಬಲ್ ಇದೆ. ಬೆಂಗಳೂರಿಂದ ಇಲ್ಲಿಗೆ 9 ಗಂಟೆಗೆ, ಬೆಳಿಗ್ಗೆ 9 ಗಂಟೆಗೆ ಟ್ರೈನ್ ಇದೆ. ಸೊ ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 10:15 ಆಗುತ್ತೆ, ಅಂದರೆ ಕ್ಯಾಚಂದ್ರ ಸ್ಟೇಷನಲ್ಲಿ. ಸೊ ಈ ಕ್ಯಾಚಂದ್ರ ಸ್ಟೇಷನ್ ಬಂದು ತುಮಕೂರಿಗೆ ಹಿಂದಿನ ಸ್ಟಾಪಲ್ಲಿ ಬರೋದು ಕ್ಯಾಚಂದ್ರ. ಸೊ ಇಲ್ಲಿ ಇಳ್ಕೊಂಡ್ರೆ ನಿಮಗೆ ಆಟೋ ಅವೈಲೇಬಲ್ ಇದೆ. ಸೊ ವೀಕೆಂಡಲ್ಲಿ ಎಲ್ಲಾದರೂ ಆಚೆ ಹೋಗಬೇಕು ಅಂತ ನೀವು ಪ್ಲ್ಯಾನ್ ಮಾಡಿದಾಗ ಇಟ್ಸ್ ವೆರಿ ಗುಡ್ ಸ್ಪಾಟ್. ಯು ಕ್ಯಾನ್ ಚೂಸ್ ಹಿಯರ್ ಮಂದಾರಗಿರಿ ಹಿಲ್ಸಲ್ಲಿ. ನಾನು ಆಗಲೇ ಹೇಳಿದಾಗಲೇ ಇದು ಬಂದು ತುಮಕೂರು ಅಲ್ಲಿ ಡಿಸ್ಟ್ರಿಕ್ಟಲ್ಲಿ ಇರೋದು. ಸೊ ಬಿಸಿಲು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ನೀವು ಇಲ್ಲಿ ಈ ಟ್ರೆಕ್ ಅನ್ನೋದು ಈ ಸ್ಟೆಪ್ಸ್ ಇಲ್ಲಿ ಹತ್ತಿದ್ರೆ ಇಟ್ಸ್ ಬೆಟರ್ ಅಂತ. ಅಂದರೆ ತುಂಬ ಮಧ್ಯಾಹ್ನದ ಬಿಸಿಲಾದರೆ ತುಂಬ ಜಾಸ್ತಿ ಬಿಸಿಲಾಗುತ್ತಲ್ಲ, ಟಯರ್ಡ್ ಆಗುತ್ತೆ. ಸೊ ಬಿಸಿಲು ಒಂದು 11 ಇಲ್ಲ 11-12 ಅಷ್ಟರಲ್ಲಿ ನೀವು ಟ್ರೆಕ್ ಇದು ಮುಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಹಿರೇಹಳ್ಳಿಲಿ ಇಡ್ಕೊಂಡ್ರೆ ಕೂಡ ನಿಮಗೆ ಹತ್ತಿರ ಆಗುತ್ತೆ. ಬಟ್ ಮೋರ್ ಪ್ರಿಫರಬಲ್ ಇಸ್ ಕ್ಯಾಚಂದ್ರ, ಬಿಕಾಸ್ ಅಲ್ಲಿಂದ ಆಟೋ ಫೆಸಿಲಿಟೀಸ್ ಇದೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನೇ ಜೈನ್ ಟೆಂಪಲ್, ಇಲ್ಗಾಕ್ ಟೆಂಪಲ್ ಅಂತಲೂ ಹೇಳ್ತಾರೆ ಇಲ್ಲಿ. ಸೊ ರೀಚ್ ಆದ್ವಿ. ಈಗ ಒಳಗಡೆ ಹೋಗೋಣ. ಇಲ್ಲಿ ಫುಟ್ವೇರ್ ಇಲ್ಲಿ ಬಿಟ್ಟು ಒಳಗೆ ಹೋಗ್ಬೇಕು. ಪ್ಲೇಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆದಷ್ಟು ಸಮ್ಮರಲ್ಲಿ ಇಲ್ಲಿ ಹೋಗೋದಕ್ಕೆ ಅವಾಯ್ಡ್ ಮಾಡಿ. ಬಿಕಾಸ್ ಬಿಸಿಲು ಹೆವಿಯಾಗಿರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಇಲ್ಲ ನೀವು ಹೋಗೋದಾದರೆ ಸ್ವಲ್ಪ ಪ್ರಿಕಾಷನರಿ ಮೆಷರ್ಸ್ ಲೈಕ್ ಹ್ಯಾಂಡ್ ತೊಗೊಂಡು ಹೋಗೋದಾಗಲಿ, ಇಲ್ಲ ಛತ್ರಿ ಈ ಥರ ತೊಗೊಂಡು ಹೋಗಿ. ಇಲ್ಲಾಂದರೆ ಬೆಳಿಗ್ಗೆ ಬೇಗ ಸ್ವಲ್ಪ ರೀಚ್ ಆದರೆ ಚೆನ್ನಾಗಿರುತ್ತೆ.
ನೀವಿಲ್ಲಿ ನೋಡ್ತಿರೋದು ಇದು ಆರ್ಟಿಫಿಷಿಯಲ್ ಟ್ರೀ. ಇದು ಇಟ್ಸ್ ನಾಟ್ ದ ಒರಿಜಿನಲ್ ಒನ್, ಇಟ್ಸ್ ಆರ್ಟಿಫಿಷಿಯಲ್. ಸಕ್ಕತ್ ಬಿಸಿಲಿದೆ, ಇಲ್ಲಿ ನಡೆದ್ರೆ ಅಷ್ಟೇ ಕಾಲು ಸುಟ್ಟೋಗುತ್ತೆ, ಅಷ್ಟು ಬಿಸಿ ಇದೆ. ಸೊ ಈ ಪಾತಲ್ಲಿ ನಡೆದ್ರೆ ತಣ್ಣಗಿದೆ. ಸ್ಟೆಪ್ಸ್ ಹತ್ಕೊಂಡು ಬಂದರೆ ನೀವು ಈ ರೀತಿ ಕಾಣಿಸುತ್ತೆ, ಇಲ್ಲಿ ನೋಡ್ಬೋದು ನೀವು. ಸೊ ಇದು ಬಂದು ಆರ್ಟಿಫಿಷಿಯಲ್ ಟ್ರೀ, ಇದು ಒರಿಜಿನಲ್ ಅಲ್ಲ. ಹಾಗೆ ಇಲ್ಲಿ ಈ ಥರ ಸ್ಟ್ಯಾಚ್ಯೂಸ್ ಎಲ್ಲ ಇದೆ. ಬಿಕಾಸ್ ಬಿಸಿಲು ಮಾತ್ರ ತುಂಬಾ ಹೆವಿ ಆಗಿದೆ. ಇವಾಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಇನ್ನೂ ಹೆವಿಯಾಗೇ ಇದೆ ಬಿಸಿಲು. ಸೊ ಈ ಲೇಕಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಸಪ್ರೇಟ್ ನೀವು ಆಚೆ ಹೋಗಿ ಫುಟ್ವೇರ್ ಬಿಟ್ಟಿರ್ತೀರಲ್ಲ, ಅಲ್ಲಿಂದ ಮತ್ತೆ ಆಚೆ ಹೋಗಬೇಕು. ಇಲ್ಲಿಂದ ಆಚೆ ಹೋಗೋದಕ್ಕೆ ಕನೆಕ್ಷನ್ ಇಲ್ಲ. ಸೊ ಯು ಹ್ಯಾವ್ ಟು ಗೋ ಔಟ್ ಆ್ಯಂಡ್ ದೆನ್ ಆ ಲೇಕ್ಗೆ ಹೋಗೋಕ್ಕಾಗೋದು. ಸೊ ಈಗ ನಾನು ಪ್ರೀವಿಯಸ್ ಆಗಿ ತೋರಿಸಿದ್ನಲ್ಲ ಆ ವಿಡಿಯೋಯಿಂದ ನೀವು ಸ್ವಲ್ಪ ಸ್ಟೆಪ್ಸ್ ಇದೆಯಲ್ಲ, ಸೊ ಆಚೆ ಬಂದು ಪಕ್ಕದಲ್ಲಿ ದಾರಿ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದರೆ ಈ ಲೇಕ್ ನೋಡ್ಬೋದಲ್ಲ, ಈ ಲೇಕ್ಗೆ ಹೋಗೋ ದಾರಿ ಇದು. ಇಲ್ಲೆಲ್ಲ ನೋಡ್ಕೊಂಡಾದ್ಮೇಲೆ ಇನ್ನು ನಾವು ಮೈದಾಳ ಕೆರೆ ಹತ್ರ ಹೋಗೋಣ ಅಂತ ಹೋಗ್ತಿದ್ದೀವಿ. ಸೊ ಇಲ್ಲಿ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ನಿಮಗೆ ಈ ರೀತಿಯಾಗಿ ಸಾಫ್ಟ್ ಡ್ರಿಂಕ್ಸ್, ನೀರು, ಸೌತೆಕಾಯಿ ಈ ರೀತಿ ಸ್ವಲ್ಪ ಅವೈಲೇಬಲ್ ಇದೆ. ಎಳ್ನೀರು ನೋಡ್ಬೋದು, ಇಲ್ಲಿ ಸ್ನ್ಯಾಕ್ಸ್ ಇದೇ ರೀತಿ ಸ್ವಲ್ಪ ಸಿಗುತ್ತೆ. ಸೊ ಇಲ್ಲಿಂದ ಹೋಗಬೇಕಾದ್ರೆ ಅಲ್ಲಿ ಕೇಳಿದ್ದಕ್ಕೆ ಅವರು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದರು. ಬಟ್ ಅರ್ಧ ಕಿಲೋಮೀಟರ್ ಇಲ್ಲ, ನಡ್ಕೊಂಡು ಹೋಗೋದಾದರೆ ಮೋರ್ ದ್ಯಾನ್ 1 ಕಿಲೋಮೀಟರ್ ಇದೆ. ಈ ರೀತಿಯಾಗಿ ದಾರಿ ಕಾಣುತ್ತೆ ನಿಮಗೆ ಕೆರೆ ಹತ್ರ ಹೋಗೋದಕ್ಕೆ. ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದು ಅಪ್ರಾಕ್ಸಿಮೇಟ್ಲಿ ಲೈಕ್ 1.5 ಕಿಲೋಮೀಟರ್ ಅಷ್ಟು ಇದೆ. ಸೊ ನಾನು ಆಗಲೇ ಹೇಳ್ದಾಗಲೇ ಇಲ್ಲಿ ಆಟೋ ಫೆಸಿಲಿಟಿ ಕೂಡ ಇದೆ, ನೀವು ಬೇಕಿದ್ರೆ ಆಟೋಲಿ ಕೂಡ ಹೋಗ್ಬೋದು. ಈಗ ಇಲ್ಲಿ ಈ ಮೈದಾಳ ಕೆರೆ ಹತ್ರ ಬಂದ್ವಿ. ಕೆಳಗೆ ಬರೋ ಅಷ್ಟರಲ್ಲಿ ಬಾಯೆಲ್ಲ ಒಣಗೋಗಿತ್ತು. ಥ್ಯಾಂಕ್ ಗಾಡ್, ಏನಂದರೆ ಅಲ್ಲಿ ಎಳ್ನೀರು, ನೀರು, ಸಾಫ್ಟ್ ಡ್ರಿಂಕ್ಸ್ ಇದೆಲ್ಲ ಅವೈಲೇಬಲ್ ಇತ್ತು. ಸೊ ಹಾಗಾಗಿ ಪರವಾಗಿಲ್ಲ. ಸಮ್ಮರ್ ಅಲ್ವಾ, ತುಂಬ ಬಿಸಿಲಿತ್ತು. ಇಲ್ಲಿ ನೀರಲ್ಲಿ ಇಳಿದು ಆಟ ಆಡೋದಕ್ಕೆ ಇಟ್ಸ್ ನಾಟ್ ಅ ಸೇಫ್ ಪ್ಲೇಸ್. ಯಾಕಂದರೆ ನೀವು ನೀರಲ್ಲಿ ಇಳಿದು ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಲೇಕ್ ಡೆಪ್ತ್ ತುಂಬಾ ಇದೆ. ಸೊ ಆದ್ದರಿಂದ ಇದು ತುಂಬಾ ಡೇಂಜರಸ್ ಅಂತ ಅಲ್ಲಿ ಇರೋರೇ ಹೇಳ್ತಿದ್ರು ಇದನ್ನು.
ಹಾಗೆ ನಾವು ಹೋಗೋ ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಲಿ ಯಾರೋ ನೀರಲ್ಲಿ ಇಳಿದು ಸ್ವಲ್ಪ ದೂರದವರೆಗೂ ಹೋಗಿ ಆಟ ಆಡ್ತಿದ್ರಂತೆ. ಸೊ ಪೊಲೀಸ್ ಬಂದು ಅವ್ರಿಗೆ ಫೈನ್ ಕೂಡ ಹಾಕಿದ್ರು ಅಂತ ಅಲ್ಲಿ ಹೇಳ್ತಿದ್ರು. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ ನಾವು. ಅಂದರೆ ಇಲ್ಲಿಂದ ಪಿಕಾಕ್ ಟೆಂಪಲ್, ಅದೇ ಜೈನ್ ಟೆಂಪಲ್ ಫಸ್ಟ್ ನಾನು ತೋರಿಸೋದ್ನಲ್ಲ, ಸೊ ಅಲ್ಲಿಗೆ ಹೊರಟ್ವಿ ನಾವು. ನೀವು ಆಟೋಲ್ಲಿ ಹೋಗೋದಾದರೆ ಇಲ್ಲಿ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಲ್ಮೋಸ್ಟ್ ಮೈದಾಳ ಕೆರೆಯಿಂದ ಈ ಜೈನ್ ಟೆಂಪಲ್ಗೆ ಬರೋದಕ್ಕೆ ನಿಮಗೆ 2 ಕಿಲೋಮೀಟರ್ ಆಗುತ್ತೆ. ಸೊ ನಾವಿಲ್ಲಿ ಬಂದ್ವಿ. ಬಿಸಿಲು ತುಂಬಾ ಆಗಿರೋದ್ರಿಂದ ಅಲ್ಲಿ ಕಾಲಿಡೋಕ್ಕೂ ತುಂಬ ಕಷ್ಟ ಆಗ್ತಿತ್ತು, ಅಷ್ಟು ಬಿಸಿಲಿತ್ತು. ನೀವು ನೋಡ್ಬೋದು ವೀಕೆಂಡ್ ಆದ್ರೂ ಜನರು ತುಂಬ ಕ್ರೌಡ್ ಕಮ್ಮಿನೇ ಇತ್ತು. ಸೊ ಇಲ್ಲಿ ನಾವು ಹೋದಾಗ ಟೆಂಪಲ್ ಕ್ಲೋಸ್ ಆಗಿತ್ತು, ಸೊ ಅದರಿಂದ ಒಳಗೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿ ಹೊರಟ್ವಿ ನಾವು. ಸೊ ಇಲ್ಲಿಂದ ರಿಟರ್ನ್ ನೀವು ಹೋಗಬೇಕಾದ್ರೆ, ಬಸ್ಸಲ್ಲಿ ಹೋಗಬೇಕಂದ್ರೆ ಇಲ್ಲಿಂದ ಕ್ಯಾತ್ಸಂದ್ರ ಇಲ್ಲ ಹಿರೇಹಳ್ಳಿ, ಈ 2 ಊರೂ ಹತ್ರ ಆಗುತ್ತೆ. ಬಟ್ ಬಸ್ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಬೇರೆ ಆಪ್ಷನ್ ಅಂದರೆ ನೀವು ತುಮಕೂರಿಗೆ ಹೋಗಿ ಅಲ್ಲಿಂದ ಕೂಡ ಬಸ್ ತೊಗೊಳ್ಬೋದು. ಇಲ್ಲಾಂದರೆ ನಿಮಗೆ ಟ್ರೈನ್ ಫೆಸಿಲಿಟಿ ಬೇಕಂದರೆ ಅದು 4 ಗಂಟೆಗೆ ಟ್ರೈನ್ ಇದೆ. ಸೊ ಇದು ಬಂದು ತುಮಕೂರಿಂದ ಬರುತ್ತೆ. ನೀವು ಇಲ್ಲಿಂದ ಬೇಕಿದ್ರೆ ಹಿರೇಹಳ್ಳಿಗೆ ಹೋಗಿ ಟ್ರೈನ್ನ ಹತ್ಬೋದು. ಬಿಕಾಸ್ ಇಲ್ಲಿಂದ ಹಿರೇಹಳ್ಳಿ ತುಂಬ ಹತ್ರ ಆಗುತ್ತೆ, ಜಸ್ಟ್ ಒಂದು 4 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಸೊ ಈ ಟ್ರೈನ್ ಬಂದು ತುಮಕೂರಿಂದ ಬೆಂಗಳೂರಿಗೆ ಇರೋದು. ತುಮಕೂರಲ್ಲಿ 3:50ಗೆ ಬಿಡುತ್ತೆ. ಸೊ ಇಲ್ಲಿ ಹಿರೇಹಳ್ಳಿಗೆ ಬರೋ ಅಷ್ಟರಲ್ಲಿ 4 o'clock ಆಗುತ್ತೆ, ಮಧ್ಯಾಹ್ನ 4 ಗಂಟೆ. ಸೊ ನೀವು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ 5:30ಇಂದ 5:45 ಅಷ್ಟರಲ್ಲಿ ಬ್ಯಾಂಗ್ಳೂರು ರೀಚ್ ಆಗ್ತೀರಾ. ಸೊ ಇದಾಗಿತ್ತು ನನ್ನ ವೀಕೆಂಡ್ ಬ್ಲಾಗ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.